ಕ್ರ್ಯಾಶ್ ಕೋರ್ಸ್ ನಂಬರ್ 31. ಸ್ನೇಹಿತರೆ, ನಾವು ಅಪ್ಲೋಡ್ ಮಾಡೋ ವಿಡಿಯೋಗಳು ತಕ್ಷಣ ನಿಮಗೆ ಮೊಬೈಲಲ್ಲಿ ನೋಟಿಫಿಕೇಶನ್ ಬರಬೇಕಾದ್ರೆ ಸಬ್ಸ್ಕ್ರೈಬ್ ಬಟನ್ ಅಂತ ಇರುತ್ತೆ, ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಮತ್ತು ಅದರ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಬೆಲ್ ಐಕನ್ ಪ್ರೆಸ್ ಮಾಡಿದರೆ ಮಾತ್ರ ಇಮ್ಮಿಡಿಯೇಟಾಗಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನಿಮಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಏನೂ ಒತ್ತಾಯ ಮಾಡ್ತಾ ಇಲ್ಲ, ಬೇಕಾದವರು ಸಬ್ಸ್ಕ್ರೈಬ್ ಮಾಡ್ಕೋಬಹುದು. ಮೊದಲನೇ ಪ್ರಶ್ನೆ, ಈ ಕೆಳಗಿನ ಯಾವ ರಾಜ್ಯದಲ್ಲಿ ಹುಲಿಗಳ ಸಂಖ್ಯೆ ಹೆಚ್ಚಿವೆ? ಇದರ ಉತ್ತರ ಕರ್ನಾಟಕ. ಯಾವ ಗವರ್ನರ್ ಜನರಲ್ ಸತಿ ವ್ಯವಸ್ಥೆಯನ್ನು ಕೊನೆಗೊಳಿಸಿದರು? ಇದರ ಉತ್ತರ ಲಾರ್ಡ್ ವಿಲಿಯಂ ಬೆಂಟಿಂಕ್. ದೇಶದ ಮೊದಲ ಅಂಚೆ ATM ಯಾವ ನಗರದಲ್ಲಿ ಅಸ್ತಿತ್ವಕ್ಕೆ ಬಂದಿದೆ? ಸ್ನೇಹಿತರೆ, ಈ ಪ್ರಶ್ನೆ ಹಾಗೂ ಮುಂದಿನದೊಂದು ಪ್ರಶ್ನೆ, ಎರಡೂ ಪ್ರಶ್ನೆಗಳಿಗೆ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಒಂದೇ ಕಮೆಂಟ್ನಲ್ಲಿ ಉತ್ತರಿಸಿ. ಯಾರು ಕರೆಕ್ಟಾಗಿ ಹೇಳ್ತೀರಾ ಟಾಪ್ 3 ಜನರ ಹೆಸರನ್ನು ಮುಂದಿನ ವಿಡಿಯೋದಲ್ಲಿ ಪಬ್ಲಿಷ್ ಮಾಡಲಾಗುವುದು. ಋಗ್ವೇದದ ಪ್ರಮುಖ ದೇವರು ಯಾರು? ಇವೆರಡು ಪ್ರಶ್ನೆಗಳಿಗೆ ಕಮೆಂಟ್ ಬಾಕ್ಸಲ್ಲಿ ಉತ್ತರವನ್ನು ನೀಡಿ ಒಂದೇ ಕಮೆಂಟ್ನಲ್ಲಿ. ಈ ಕೆಳಗಿನ ಯಾವ ವೇದಗಳಲ್ಲಿ ಸರಸ್ವತಿ ನದಿಯ ಉಲ್ಲೇಖವಿದೆ? ಇದರ ಉತ್ತರ ಋಗ್ವೇದ. ಆಲ್ ಇಂಡಿಯಾ ರೇಡಿಯೋ ಅನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಇದರ ಉತ್ತರ 1936. ಯುದ್ಧ ಮತ್ತು ಶಾಂತಿ ಪುಸ್ತಕ ಬರೆದವರು ಯಾರು? ಲಿಯೋ ಟಾಲ್ಸ್ಟಾಯ್. ದಿ ಗ್ಯಾದರಿಂಗ್ ಸ್ಟಾರ್ಮ್ ಪುಸ್ತಕ ಬರೆದವರು ಯಾರು? ಇದರ ಉತ್ತರ ವಿನ್ಸ್ಟನ್ ಚರ್ಚಿಲ್. ಆಧುನಿಕ ಕರೆನ್ಸಿ ವ್ಯವಸ್ಥೆಯನ್ನು ಭಾರತಕ್ಕೆ ಪರಿಚಯಿಸಿದ ಆಡಳಿತಗಾರ ಯಾರು? ಇದರ ಉತ್ತರ ಮಹಮ್ಮದ್ ಬಿನ್ ತುಘಲಕ್. ಭಾರತದಲ್ಲಿ ಮೊದಲ ರೂಪಾಯಿ ನಾಣ್ಯವನ್ನು ಯಾರ ಆಡಳಿತದಲ್ಲಿ ಮುದ್ರಿಸಲಾಯಿತು? ಇದರ ಉತ್ತರ ಶೇರ್ ಶಾ ಸೂರಿ. ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ 3 ಪ್ರಶ್ನೆಗಳನ್ನು ಕೇಳಲಾಗಿತ್ತು. ಅದರಲ್ಲಿ ಆಲ್ಮೋಸ್ಟ್ 90% ಎಲ್ಲರೂ ತಪ್ಪಾದ ಉತ್ತರವನ್ನು ಕೊಟ್ಟಿದ್ದೀರಾ, ಕೆಲವೊಂದು ಮಾತ್ರ ಸರಿಯಾಗಿ ಕೊಟ್ಟಿದ್ದೀರಾ. ಮೊದಲನೇ ಪ್ರಶ್ನೆಯನ್ನು ಏನು ಕೇಳಲಾಗಿತ್ತಂದರೆ, ಸಿಂಧೂ ನಾಗರಿಕತೆಯಲ್ಲಿ ಬಳಸಲಾಗಿರ್ತಕ್ಕಂತಹ ಟೆರ್ರಾಕೋಟಗಳಲ್ಲಿ ಈ ಕೆಳಗಿನ ಯಾವ ಪ್ರಾಣಿಗಳು ಕಂಡು ಬರುವುದಿಲ್ಲ ಅಂತ ಇತ್ತು. ಎಲ್ಲರೂ ಹಂದಿ ಅಂತ ಹೇಳಿದಿರಿ. ಹಂದಿ ಅಲ್ಲ. ಹಂದಿ ಒಂದು ಟೆರ್ರಾಕೋಟ ಮಾದರಿಯ ವಸ್ತು ಇತ್ತು. ಅಲ್ಲಿ ಇರದೇ ಇರುವಂತಹ ವಸ್ತು ಅಂದರೆ ಹಸು ಆಗಿರ್ಬೋದು, ಒಂಟೆ ಆಗಿರ್ಬೋದು ಮತ್ತು ಕುದುರೆ. ಇವುಗಳು ಸಿಂಧೂ ನಾಗರಿಕತೆಯಲ್ಲಿ ಕಂಡು ಬರುವುದಿಲ್ಲ. ಎರಡನೇ ಪ್ರಶ್ನೆ ಏನು ಕೇಳಿದ್ವಿ ಅಂದರೆ, ಗೋಲ್ ಗುಂಬಜ್ನಲ್ಲಿ ಇರುವಂತಹ ಗೋರಿ ಯಾರ್ದು ಅಂತ ಕೇಳಿದ್ವಿ. ಸಮಾಧಿ ಮಹಮ್ಮದ್ ಆದಿಲ್ ಶಾ ಅವ್ರದ್ದು. ಆಮೇಲೆ ಹಳೆ ಬೀಡಿನ ಹಿಂದಿನ ಹೆಸರೇನು ಅಂತ ಕೇಳಿದ್ವಿ. ದ್ವಾರ ಸಮುದ್ರ. ಇದಕ್ಕೆ ಸರಿಯಾದ ಉತ್ತರವನ್ನು ನೀಡಿದವರು ಇಬ್ಬರು. ಯಾರಂದರೆ ಪರಸನಗೌಡ ಪಾಟೀಲ್ ಅನ್ನೋರು, ಆಮೇಲೆ ಮಲ್ಲಮ್ಮ CBI. ಇವರು ಕರೆಕ್ಟಾಗಿ ಉತ್ತರವನ್ನು 3 ಉತ್ತರಗಳನ್ನು ಕರೆಕ್ಟಾಗಿ ಹೇಳಿದ್ದಾರೆ. ನಿಮ್ಮ ಹೆಸರು ಮುಂದಿನ ವಿಡಿಯೋದಲ್ಲಿ ಬರಬೇಕಾದ್ರೆ ನಾವು ಈ ವಿಡಿಯೋದಲ್ಲಿ ಕೇಳಿರುವಂತಹ 2 ಪ್ರಶ್ನೆಗಳಿಗೆ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕರೆಕ್ಟಾಗಿ ಒಂದೇ ಕಮೆಂಟ್ನಲ್ಲಿ ತಿಳಿಸಿ. ನಾನು ಅಪ್ಲೋಡ್ ಮಾಡುವ ನೆಕ್ಸ್ಟ್ ವಿಡಿಯೋ ನಿಮಗೆ ತಕ್ಷಣ ಬೇಕಾಗಿದ್ದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ. ಧನ್ಯವಾದ.